कहा है ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಿವ್ಯೂಯಲ್ಲಿ ನೋಡೋ ವಿಡಿಯೋ ತರ ಎಡಿಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ವಿಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ನೀವು ಟರ್ನ್ ಆಗಿ ಈ ಥರ ನಿಂತ್ಕೊಳ್ತೀರಲ್ಲ, ಅಲ್ಲಿ ವಿಡಿಯೋನ ಫ್ರೀಸ್ ಮಾಡಬೇಕಾಗುತ್ತೆ. ವಿಡಿಯೋನಲ್ಲಿ ಕೆಳಗಡೆ ಫ್ರೀಸ್ ಆಪ್ಷನ್ ಇರುತ್ತೆ, ಅಲ್ಲಿ ಫ್ರೀಸ್ ಮಾಡ್ಕೊಳ್ಳಿ. ಫ್ರೀಸ್ ಅಂತ ಆಪ್ಷನ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಫೋಟೋ ಬಂದಿರುತ್ತೆ. ಆ ವಿಡಿಯೋನ ಕ್ಲಿಕ್ ಮಾಡಿಕೊಂಡು ಓವರ್ಲೇಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಆ ಫ್ರೀಸ್ ಮಾಡೋ ವಿಡಿಯೋ ಎಲ್ಲೈತೆ ಅಲ್ಲಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಳ್ಳಿ. ಅಲ್ಲಿಗೆ ರಿಮೂವ್ ಬಿ ಜಿ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆಟೋ ರಿಮೂವಲ್ ಕೊಟ್ಟರೆ ಅದಾಗದೆ ಎಲ್ಲ ನಿಮ್ಮ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ನಿಮ್ಮ ಬಾಡಿ ಮಾತ್ರ ಅಲ್ಲಿ ಇರುತ್ತೆ. ಮತ್ತು ನೆಕ್ಸ್ಟು ಅದಕ್ಕೆ ಸ್ಪೀಡು ಮತ್ತು ಒಪಾಸಿಟಿನ ಕಡಿಮೆ ಮಾಡ್ಕೊಬೇಕಾಗುತ್ತೆ. ಸ್ಪೀಡ್ಗೆ ಹೋಗ್ಬಿಟ್ಟು ಫುಲ್ಲು ಸ್ಲೋ ಮೋಷನ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಸ್ಮೂತ್ ಸ್ಲೋಮೋ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಫುಲ್ಲು ಸ್ಮೂತ್ ಸ್ಲೋಮೋನ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದ್ರೆ ಸ್ಮೂತಾಗಿ ಬರುತ್ತೆ. ಮತ್ತು ಒಪಾಸಿಟಿನ ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಫಿಲ್ಟರ್ ಆ್ಯಡ್ ಮಾಡ್ಕೊಬೇಕು. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕರೆಕ್ಟಾಗಿ ಅಲ್ಲಿ ಫ್ರೀಸ್ ಮಾಡಿದ ಫೋಟೋ ಅಲ್ಲಿ ಕ್ಲಿಕ್ ಮಾಡಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಪಿಂಕ್ ಫಜ್ ಅಂತ ಇರುತ್ತೆ, ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು. ಇದು ಹಿಂದ್ಗಡೆ ವಿಡಿಯೋ ಹೋಗ್ಬಿಟ್ಟಿದೆ, ಈ ವಿಡಿಯೋಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ವಿಡಿಯೋ ಸ್ಟಾರ್ಟಿಂಗ್ಗೆ ಬಂದು ಎಫೆಕ್ಟ್ಸ್ಗೆ ಹೋಗಿ, ವಿಡಿಯೋ ಎಫೆಕ್ಟ್ಸ್ಗೆ ಹೋಗಿ ಅಲ್ಲಿ ಸರ್ಚ್ ಕೊಡಿ ಗಾಡ್ಸ್ ರೇ ಅಂತ. ನಿಮಗೆ ಅಲ್ಲಿ ಫಸ್ಟ್ ಬರುತ್ತೆ ಗಾಡ್ಸ್ ರೇ ಅಂತ, ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮಾಡ್ಕೊತೀನಿ ಅಂದರೆ ನನಗೆ ಇದೇ ಅಡ್ಜಸ್ಟ್ ಚೆನ್ನಾಗಿ ಕಾಣಿಸ್ತಾಯಿತ್ತು, ಅದಕ್ಕೋಸ್ಕರ ಹಿಂಗೆ ಹಾಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೇಗ ಬೆಲ್ ಐಕನ್ ಆನ್ ಮಾಡ್ಕೊಂಡಿರಿ. ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ಟಕ್ ಅಂತ ನೋಟಿಫಿಕೇಶನ್ ಬರುತ್ತೆ.